ನಿನ್ನ ಜೊತೆಯಲಿ ಜೊತೆಯಲಿ. ಇಡೀ ರಾಜ್ಯನೇ ಗೆದ್ದು ನಾನು ಏನು ಅಂತ ಪ್ರೂವ್ ಮಾಡ್ತೀನಿ. ನಾನು ಸದ್ಯದಲ್ಲೇ ಬೆಂಗಳೂರಿಗೆ ಹೋಗ್ತೀನಿ ಪಾಪ. ಊಟ ಅಂದ್ಬಿಟ್ರೆ ಎಲ್ಲ ಕಡೆ ನಾನು ಕಷ್ಟಪಟ್ಟು ಮಗಳ ಮದುವೆ ಮಾಡ್ತಿದ್ರೆ ಮಗಳ ಮದುವೆ ನಿಲ್ಲಿಸ್ತೀನಿ ಅಂತ ನನಗೆ ಈಗಲೂ ಹೇಳ್ತೀನಿ ನೋಡು, ಹೊಡಿಬೇಡ ನೀನೇನಾದ್ರು ಹೋದ್ರೆ ನಾನು ಗಂಡಿನ ಮೇಲೆ ಹೇಳ್ಬಿಡ್ತೀನಿ. ಅಂತೂ ಇಂತೂ ಗೆದ್ಬಿಟ್ಟೆ ಕಣ. ಲವ್ ಕಮ್ ಮ್ಯಾರೇಜ್ ಮಾಡ್ಕೋತಿದ್ಯಲ್ಲೋ. ಎಲ್ಲ ನಮ್ಮ ರಂಗಂದ ಏನಪ್ಪ. ರಂಗನ ಅವನ್ಯಾರೋ ನಿಮ್ಮ ರಿಲೇಟಿವಾ? ಒಂಥರ ರಿಲೇಟಿವ್ ಮಗ. ಸರಿ, ಹನಿಮೂನ್ ಎಲ್ಲೋ ಪ್ಲಾನ್ ಮಾಡ್ಕೊಂಡಿದ್ಯಾ? ಹೌದಾ, ಯುರೋಪ್ ಹೋಗೋಣ ಅಂತ ಏನೇ. ಏನೇ ಶಾಂತಿ, ಮಗನಿಗಿಂತ ದೊಡ್ಡವಳಂತೆ ಸೊಸೆ? ಮೆಲ್ಲಿಗೆ ಮಾತಾಡಿಮ್ಮ, ಸ್ವಲ್ಪ ದೊಡ್ಡವಳಷ್ಟೆ. ಏನ್ ಶಾಂತಿ, ನೀನ್ ಎಷ್ಟೇ ಬೇಡ ಅಂದ್ರೂ ನಿನ್ ಮಗ ಅವಳನ್ನೇ ಮಾಡ್ಕೊತೀನಿ ಅನ್ನಂತೆ. ಹಾಗೇನಿಲ್ಲಪ್ಪ, ಹುಡುಗಿ ಚೆನ್ನಾಗಿದ್ದಾಳೆ ಅನ್ನಿಸ್ತು, ಅದಕ್ಕೆ ನಾವು ಹೂಂದ್ವಿ. ಏನೇ ಆದ್ರೂ ಶಾಂತಿ, ನಿನ್ನ ಆಸೆ ಕೊನೆಗೂ ನಿಜ ಆಗಲಿಲ್ಲ ನೋಡು. ಅಂತ ಹುಡುಗಿ ತರ್ತೀನಿ ಇಂಥ ಹುಡುಗಿ ತರ್ತೀನಿ ಅಂತ ಹೇಳ್ತಾ ಇದ್ದೆ, ಕೊನೆಗೆ ಎಂಥವ್ಳು ಸಿಕ್ಕವಳು ನೋಡು. ಈಗ ನಿನಗೆ ತೃಪ್ತಿ ಆಯ್ತಾ? ಬಂದವ್ರ ಬಾಯಲ್ಲೆಲ್ಲ ನೀನು ಹುಡುಗಿ ವಯಸ್ಸಿಂದ ಮಾತು. ಇಂಥ ಹುಡುಗಿನ ತಂದ್ಕೊಳ್ಳೋಕ್ಕೆ ನಮ್ಮನ್ನು ಬೇರೆ ಕರೆಸ್ಬೇಕಿತ್ತ ಅಂತೆಲ್ಲ ಹಂಗಿಸ್ತಾ ಇದ್ದಾರೆ. ಕರೆದು ಮರ್ಯಾದೆ ಕಳ್ಕೊಂಡು ಹಾಗಾಯ್ತು. ನಿಮ್ಮೆಲ್ಲರ ಜೊತೆ ಒಂದು ನಿಮಿಷ ಮಾತಾಡ್ಬೋದಾ? ನೋಡಿ, ನಮ್ಮ ಮನೆಯವ್ರ ಜೊತೆಗೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವ, ಫ್ರೆಂಡ್ಸು, ಅಜ್ಜಿ, ನೇಬರ್ಸ್ ಎಲ್ಲರೂ ಇಲ್ಲಿಗೆ ಬಂದಿದ್ದೀರಾ. ಆದರೆ ಹರ್ಸಕ್ಕೆ ಬಂದಿರೋರು ಬರೀ ಕೆಲವು ಜನ. ಕೆಲವ್ರು ಇಲ್ಲಿ ಇಷ್ಟ ಇಲ್ಲದಿದ್ರೂ ಬಂದಿದ್ದೀರಾ. ಯಾಕಂದರೆ ನಾನು ಮದುವೆ ಆಗ್ತಿರೋ ಹುಡುಗಿ ನನಗಿಂತ 5 ವರ್ಷಕ್ಕೆ ದೊಡ್ಡೋಳು ಅನ್ನೋ ಕಾರಣ ನಿಮ್ಮೆಲ್ಲರ ಹತ್ರನೂ ಇದೆ. ನಾನು ನಿಮ್ಮೆಲ್ಲರೂ ಕೇಳ್ತಾ ಇದ್ದೀನಿ, 5 ವರ್ಷ ದೊಡ್ಡ ಹುಡುಗಿನ ಮದುವೆ ಆಗೋದು ತಪ್ಪ? ಬರೀ ವಯಸ್ಸಲ್ಲಿ ವ್ಯತ್ಯಾಸ ಇದ್ದ ಮಾತ್ರಕ್ಕೆ ಒಂದು ಹುಡುಗ ಒಂದು ಹುಡುಗಿ ಜೋಡಿನೇ ಆಗಬಾರ್ದ? ಅವರಿಬ್ರು ಕಡೆವರೆಗೂ ಪ್ರೀತಿಯಿಂದ ಬದುಕೋದಕ್ಕೆ ಆಗದೇ ಇಲ್ವಾ? ಇದಕ್ಕೆ ನಿಮ್ಮೆಲ್ಲರ ಹತ್ರ ಉತ್ತರ ಏನೇನಿರುತ್ತೋ ನನಗೂ ಗೊತ್ತಿಲ್ಲ. ಆದರೆ ನನ್ನ ನಿರ್ಧಾರ ಮಾತ್ರ ನಾನು ಹೇಳ್ಬಿಡ್ತೀನಿ. ಶಾಲಿನಿ ಅವ್ರನ್ನ ನಾನು ಮನಸಾರೆ ಪ್ರೀತಿಸಿದ್ದೀನಿ. ನಾನು ಅವ್ರನ್ನ ಮದುವೆ ಆಗ್ತಾಯಿದ್ದೀನಿ. ಅವ್ರು ನನಗಿಂತ ಬರೀ 5 ವರ್ಷಕ್ಕೆ ದೊಡ್ಡವ್ರು ಅಷ್ಟೇ ಅಲ್ಲ, ಗುಣದಲ್ಲಿ, ನಡವಳಿಕೆಯಲ್ಲಿ, ಸಂಸ್ಕಾರದಲ್ಲಿ, ಎಲ್ಲ ವಿಷಯದಲ್ಲೂ ಅವರು ಈ ಎತ್ತರಕ್ಕಿದ್ದಾರೆ. ನಾನು ಅವ್ರನ್ನ ಮದುವೆ ಆಗ್ತಿದ್ದೀನಿ ಅನ್ನೋದಕ್ಕಿಂತ ಅಂಥವ್ರು ನನ್ನನ್ನು ಮದುವೆ ಆಗ್ತಿದ್ದಾರಲ್ಲ ಅನ್ನೋ ಹೆಮ್ಮೆ, ಖುಷಿ ಎರಡೂ ನನಗಿದೆ. ಅವ್ರ ಜೊತೆ ಇಡೀ ಲೈಫ್ ಹ್ಯಾಪಿಯಾಗಿ ಬದುಕ್ತೀನಿ. ಕಡೆವರೆಗೂ ಸಂತೋಷವಾಗಿ ಅವ್ರ ಜೊತೆ ಇರ್ತೀನಿ ಅನ್ನೋ ನಂಬಿಕೆ ನನಗಿದೆ. ನಿಮ್ಮೆಲ್ಲರನ್ನು ಮೆಚ್ಚೋಕ್ಕೋಸ್ಕರ ನನ್ನಿಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದಕ್ಕೆ ನನ್ನಿಂದ ಆಗಲ್ಲ. ಸೊ ನಾನು ಹಠಕ್ಕೆ ಬಿದ್ದೆ, ಸ್ಟ್ರೈಕ್ ಮಾಡಿದೆ. ಫೈನಲಿ ನನ್ನ ಮಾಮ್ ಡ್ಯಾಡ್ ನನ್ನಿಷ್ಟಕ್ಕೆ ಒಪ್ಕೊಂಡ್ರು. ಅದು ಸಾಕು ನನಗೆ. ಕಡೆದಾಗ ನಿಮ್ನೆಲ್ಲರನ್ನೂ ಕೇಳ್ಕೊತಿರೋದು ಏನಂದರೆ, ಯಾರ್ಯಾರು ನನ್ನ ಸರಿ ಅಂತ ಒಪ್ಕೊಂಡು, ನನ್ನ ಪ್ರೀತಿನ ಒಪ್ಕೊಂಡು ನನಗೋಸ್ಕರ ಇಲ್ಲಿ ಹರ್ಸಕ್ಕೆ ಬಂದಿದ್ದೀರೋ ಅವರೆಲ್ರಿಗೂ ಹಾರ್ಟಿಲಿ ವೆಲ್ಕಮ್. ಈ ಮದುವೆ ಮುಗಿಯೋವರೆಗೂ ನನ್ನ ಜೊತೆಲಿ ಪ್ರತಿ ಕ್ಷಣ ಇದ್ದು ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅದೇ ಹೊರಗಡೆ ನಗ್ನಗಾಡ್ಕೊಂಡು ಒಳಗಡೆ ಹಂಗೆ ಮಾತಾಡಿಕೊಂಡು ಮನಸ್ಸಲ್ಲಿ ಏನೇನೋ ಇಟ್ಕೊಂಡು ಯಾರು ಇಲ್ಲಿಗೆ ಬಂದಿದ್ದೀರೋ ಅವರೆಲ್ಲರೂ ದಯವಿಟ್ಟು ಸ್ಟಾರ್ ಹೋಟ್ಲಲ್ಲಿ ರೂಮ್ ಬುಕ್ ಮಾಡಿದ್ದೀವಿ. ಆರಾಮಾಗಿ ಹೋಗಲ್ಲಿ ಉಳ್ಕೊಂಡು ವಿಶ್ರಾಂತಿ ತೊಗೊಂಡು ನಿಮ್ಮ ಮನೆಗೆ ಹೊರಡ್ಬೋದು. ಯಾಕಂದರೆ ನನ್ನ ಮದುವೆಗೆ 4 ಜನ ಬಂದು ಹರಿಸಿದ್ರು ಒಳ್ಳೆ ಮನಸ್ಸಿಂದ ಹರಿಸ್ಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು.
ಅಷ್ಟೇ ಕಣ. ಯಾವಾಗಲೂ ನಮಗೋಸ್ಕರ ನಾವು ಬದುಕಬೇಕು. ಅದರಲ್ಲೂ ಪ್ರೀತಿ ವಿಚಾರದಲ್ಲಂತೂ ರಾಜಿ ಆಗಲೇಬಾರ್ದು. ಇದುವರೆಗೂ ನನ್ನನ್ನು 100 ಮದುವೆ ಕರೆದಿದ್ದಾರೆ, ನಾವು ಒಂದು ಕಡೆ ಕಾಲಿಟ್ಟಿಲ್ಲ. ಆದರೆ ನಿನ್ನ ಮದುವೆಗೆ ಬಂದಿದ್ದು ದೇವರ ಕಾರ್ಯಕ್ಕೆ ಬಂದಷ್ಟು ಸಂತೋಷ ಆಗಿದೆ. ಅಂದ್ಕೊಳ್ಳೋರೇನೋ ಆಡ್ಕೊಳ್ಳೋರು ಹೇಗಿದ್ರು ಆಡ್ಕೊಂಡೇ ಆಡ್ಕೊಳ್ತಾರೆ. ಆದರೆ ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ದೆ ಇನ್ನು ಪ್ರೀತಿ ನೀವು ಉಳಿಸ್ಕೊಂಡಿಯಲ್ಲ ಗೆಲ್ತೀಯ ಕಣ. ಜೀವನ ಪೂರ್ತಿ ಸುಖವಾಗಿರ್ತೀಯ. ನಿನ್ನ ಮದುವೆ ಮಾಡ್ಕೊಳ್ಳೋಳು ಪುಣ್ಯ ಮಾಡಿದ್ಲು ಕಣೋ, ಪುಣ್ಯ ಮಾಡಿದ್ಲು. ಸುಖವಾಗಿ ಹೋಗ್ಬಿಟ್ಟು ಪಾಪ ನಿನ್ನ ಲಕ್ಷ್ಮಿನ ನೀನು ಸಂತೋಷವಾಗಿ ಕರ್ಕೊಂಡು ಆಯ್ತಾ? ಒಳ್ಳೇದೇ. ಥ್ಯಾಂಕ್ ಯು ಮಾ. ತೊಳಿಪ್ಪ, ಇದನ್ನು ಇಟ್ಕೊಳ್ಳಿ. ಇದೇನಿದು ಈ ಪಂಚೆ? ನಿಮ್ಗೇನೆ ನಾಳೆ ಉಟ್ಕೊಳ್ಳೋಕೆ. ಇದನ್ನ ನಾನು ಇಟ್ಕೋಬೇಕಾ? ಯಾವುದೋ ಹಳೆ ಕಾಟನ್ ಪಂಚೆ ಇದ್ದಾಗಿದೆ. ಅಲ್ಲ, ಗಂಡು ತಂದಿರೋದು ಜರ್ತಾರಿ ಪಂಚೆ ತಾನೇ? ಅದು ಗಂಡಿಗೆ. ಅಂದ್ರೆ ಗಂಡು ಜರ್ತಾರಿ ಪಂಚೆ, ನನಗೆ ಯಾವುದೋ ಜುಜುಬಿ ಹಳೆ ಪಂಚೆನಾ? ನನಗೂ ಗಂಡು ತಂದಿರೋ ಜರ್ತಾರಿ ಪಂಚೆ ಕೊಟ್ರೇನೆ ನಾನು ಬರೋದು. ಇಲ್ಲ ಅಂದ್ರೆ ನಾನು ಬರೋದಿಲ್ಲ. ಅವಾಗ ನಿಮಗೆ ತಾನೇ ಮರ್ಯಾದೆ ಹೋಗೋದು. ಛತ್ರಕ್ಕೆ ಹೋದ ತಕ್ಷಣ ಕೇಳ್ತಾರೆ ಹೆಣ್ಣಿಂತಂದ್ರೆ ಎಲ್ಲಿಂತ, ಅವಾಗ ಏನೇ ಹೇಳ್ತೀರಾ? ಬರ್ತಾ ಲಾರಿಗೆ ಸಿಗಾಕೊಂಡು ಆಸ್ಪತ್ರೆ ಸೇರ್ಕೊಂಡಿದ್ದಾರೆ ಅಂತೀನಿ. ಕೊಟ್ಟಿದ್ದನ್ನ ಉಟ್ಕೊಂಡ್ರೆ ಸರಿ, ಇಲ್ಲಿದ್ರೆ ಪಂಚೆ ಉಟ್ಕೊಳ್ಳೋಕ್ಕೆ ಸೊಂಟನೇ ಇರಬಾರ್ದು. ಸೊಂಟ ಮುರಿದಾಕ್ಬಿಡ್ತೀನಿ. ಯಾಕೆ ನೆನೆ ಕೊಟ್ಟು ಸಾಲಿಲ್ವಾ? ಏನು ಸೊಂಟಕ್ಕೆ ಬರ್ತಾವ. ಸಾಕು ಬಿಡೆ, ನೀನು ಎಷ್ಟು ಮೇಕಪ್ ಮಾಡಿದ್ರು ನನ್ನ ವಯಸ್ಸಂತೂ ಕಡಿಮೆ ಆಗಲ್ಲ. ಕಡಿಮೆ ಆಗದಿದ್ರು ಒಂದಷ್ಟು ಮುಚ್ಚಾಗ್ಬೋದು. ಈಗ ನೋಡು, ಕಮ್ಮಿ ಅಲ್ಲ ಅಂದ್ರೂ ಒಂದು 5 ವರ್ಷ ಚಿಕ್ಕವಳ ಥರ ಕಾಣಿಸ್ತೀಯ. ಹೋಗಿ ನೀನು ಕಣ್ಣು ಟೆಸ್ಟ್ ಮಾಡ್ಕೊ ಬಾ, ನಮ್ಮ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳೋಣ. ಬಾಮ ಬಾ. ಸಾರಿ, ದೇವ್ರಿಗೆ ಆರತಿ ಬೆಳಗಿ ಎಲ್ಲ ಒಳ್ಳೇದಾಗ್ಲಪ್ಪ ಅಂತ ಕೇಳ್ಕೊ. ರಂಗ, ನನಗಿಂತ ಚಿಕ್ಕ ಹುಡುಗನ್ನ ನಾನು ಕೈ ಹಿಡಿಯೋದಕ್ಕೆ ಅಂತ ಕಳಿಸ್ಕೊಟ್ಟಿದ್ಯಾ. ಆದರೆ ಅಷ್ಟು ಚಿಕ್ಕ ಹುಡುಗನ ಜೊತೆಯಲ್ಲಿ ನಾನು ಹೆಂಗೆ ಸಂಸಾರ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅವನ ಬಗ್ಗೆ ನನ್ನ ಮನಸ್ಸಿನಲ್ಲೂ ಪ್ರೀತಿನೇ ಹುಟ್ಟಿಲ್ಲ. ಎಲ್ಲರೂ ಬಲವಂತಕ್ಕೆ ಸಿಕ್ಕಿ ಬಲವಂತವಾಗಿ ನಗು ತಂದ್ಕೊಂಡು ಮದುವೆ ಮಾಡ್ಕೊಳ್ಳೋಕೆ ಹೊರಟಿದ್ದೀನಿ. ನನ್ನ ಭವಿಷ್ಯ ಏನಿದ್ರು ನಿನ್ನ ಜವಾಬ್ದಾರಿ. ಯಾಕಮ್ಮ? ಶಾಲಿನಿ, ಕುಮಾರಿಯಾಗಿ ನಮ್ಮ ದೇವರಿಗೆ ಕೊನೆ ಸರಿ ಆರತಿ ಮಾಡ್ತಿಲ್ಲ. ಅದು ನೋಡಿ ನಂಗೆ ಮನಸ್ಸಿಗೆ ತುಂಬ ಸಂತೋಷ ಆಗ್ತದೆ ಕಣೆ. ಶಾಲಿನಿ, ನನ್ನ ಕಂದ, ಇನ್ನು ನೋಡ್ತಾ ಇದ್ರೆ ಇದೆಲ್ಲ ಕನಸೋ ನನಸೋ ಅನ್ನಿಸ್ತಿದೆ ಕಣೆ. ಮತ್ತೆ ನೀನು ಈ ಮನೆಗೆ ಬರಬೇಕಾದ್ರೆ ಮುತ್ತೈದೆ ಆಗಿರ್ತೀಯ. ನಿನ್ನ ಜೊತೆ ನಿನ್ನ ಗಂಡ ಇರ್ತಾನೆ. ಆಮೇಲೆ ನಿನ್ನ ಮಕ್ಕಳು, ನಿನ್ನ ಸಂಸಾರ, ನಿಂದೇ ಜಗತ್ತು. ಇದನ್ನೆಲ್ಲ ಕಲ್ಪನೆ ಮಾಡ್ಕೊಂಡ್ರೆ ಬಾ ನೆಮ್ಮದಿ ಅನ್ಸುತ್ತೆ ಕಣೆ. ಏನಾಯ್ತಾ ಅಕ್ಕ? ಯಾಕೆ ಹೀಗಿದ್ಯಾ? ನಾಳೆ ನಿನ್ನ ಮದುವೆ ಕಣೆ, ಖುಷಿಯಾಗಿರು. ಇರ್ತೀನಿ. ಈ ಹೆಂಗಸರು ಒಂದ್ ಕಡೆ ಸೇರ್ಕೊಂಡ್ಬಿಟ್ರೆ
ಕಣ್ಣೀರು ಹಾಕ್ತಾರೆ, ಇಲ್ಲ ಕಣ್ಣೀರು ಹಾಕಿಸ್ತಾರೆ. ಇವಾಗ ಏನು ಛತ್ರಕ್ಕೆ ಹೋಗ್ತಿರೋ, ಇಲ್ಲ ಹುಡುಗಿ ಬರೋದು ಲೇಟ್ ಆಯ್ತು ಅಂತ ಆ ಹುಡುಗ ಇನ್ನೊಬ್ರು ನೋಡ್ಕೋಬೇಕು. ಎಂತ ಮಾತಾಡ್ತಾರೆ ನೋಡಿ. ಹೊರಡೋ ಹೊತ್ತಲ್ಲಿ ಎಂಥದ್ದು ಅಪಶಕುನ, ಒಳ್ಳೆ ಮಾತೇ ಬರಲ್ವಾ? ಹೆಂಗಿದೆ ಜೀವಕ್ಕೆ? ಅಪ್ಪ ಒಂದು ನಿಮಿಷ, ಅಮ್ಮನ ಪಕ್ಕದಲ್ಲಿ ನಿಂತ್ಕೊಳ್ಳಿ ಅಪ್ಪ. ಮುತ್ತೈದೆಯಾಗಿ ಬದುಕಮ್ಮ, ಹೇಳು. ಚಿಕ್ಕ ಹುಡುಗನ ಕಟ್ಕೋತಾ ಇದೀಯಾ, ಹುಷಾರ್. ಅಪ್ಪ, ಅಕ್ಕನಿಗೆ ಯಾರ ಜೊತೆ ಎಲ್ಲಿ ಹೇಗಿರ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ, ನೀವು ಸುಮ್ಮನಿರಿ. ನಾನು ಆಟೋ ಕರಿತೀನಿ, ಬನ್ರಿ. ಲಗೇಜ್ ತಗೊಂಡ್ ಬಾಮ್ಮ. ಗಾಡಿ ನಂಗೆ ಮರೆಯೋಕ್ಕಾಗ್ತಿಲ್ಲ ನಿಮ್ಮನ್ನ. ತುಂಬ ಹಚ್ಕೊಂಡ್ಬಿಟ್ಟಿದ್ದೆ ನಿಮ್ಮನ್ನ. ನಿಮ್ಮನ್ನ ಮನಸಾರೆ ಪ್ರೀತಿ ಮಾಡಿದ್ದು ಸುಳ್ಳಲ್ಲ, ಆದರೆ ಅದು ನಿಮ್ಗೆ ಅರ್ಥನೇ ಆಗಲಿಲ್ಲ. ಪ್ರತಿ, ಏನೇ ಇದು? ಏನು? ಏನಿಲ್ಲ. ಏನೂ ಇಲ್ವಾ? ನನ್ನ ಮುಖ ನೋಡ್ಕೊಂಡು ಹೇಳು. ಇಲ್ಲಿ ನೋಡೆ, ಏನೇ ಇದೆಲ್ಲ? ಏನೇ ಇದೆಲ್ಲ? ಏನ್ ಆಟ ಆಡ್ತಿದ್ಯಾ ಪ್ರತಿ? ನಿಮ್ ಭಾವನ ತಪ್ಪಲ್ವೇನೆ? ನಂಗೆ ಗೊತ್ತಿಲ್ಲ ಅಕ್ಕ, ಆದ್ರೂ ತುಂಬಾ ಪ್ರೀತಿಸ್ಬಿಟ್ಟೆ ಅವ್ರನ್ನ. ಯಾವಾಗಿಂದ? ಅಯ್ಯೋ ದೇವ್ರೆ, ಎಂತ ಶಾಕಿಂಗ್ ನ್ಯೂಸ್ ಹೇಳ್ತಿದ್ದೆ. ಅವರು ನಮ್ಮ ಅಕ್ಕನ ಕೈ ಹಿಡಿಯೋ ಹುಡುಗ ಕಣೆ, ನಮ್ಮ ಭಾವ ಆಗ್ಬೇಕಾದವರು. ಗೊತ್ತು ಕಣೆ, ಮರೆಯಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೂ ಗಿದ್ರು ಏನೂ ಇಲ್ಲ. ನೀನ್ ಮರಿಲೇಬೇಕು. ಇದು ಅಕ್ಕನ ಜೀವನದ ಪ್ರಶ್ನೆ ಕಣೆ. ಅಕಸ್ಮಾತ್ ಇದೇನಾದ್ರೂ ಅಕ್ಕನ ಕಿವಿಗೆ ಬಿದ್ರೆ ಅವಳ ಭಾವನ ಮದುವೆ ಮಾಡ್ಕೊಳಕ್ ಖಂಡಿತ ಒಪ್ಕೊಳ್ಳೋದಿಲ್ಲ. ಅನ್ಯಾಯವಾಗ್ಲೂ ಅವಳ ಜೀವನ ಹಾಳಾಗ್ಬಿಡುತ್ತೆ ಕಣೆ. ಅವಳ ಲೈಫ್ ಕಿತ್ಕೋಬೇಡ ಕಣೆ, ಪ್ಲೀಸ್. ನಿನ್ನ ಮನಸ್ಸಿಂದ ಅವನ್ನ ಕಿತ್ತಾಕ್ಬಿಡು. ಅನ್ಕೋತಿದ್ದೀನಕ್ಕ, ಆದರೂ ಕಷ್ಟ ಆಗ್ತಿದೆ. ಬೇಡಮ್ಮ, ಮನ್ಸನ್ನ ಬಿಗಿ ಮಾಡ್ಕೊಳೆ. ಅಕ್ಕ ಸಂತೋಷವಾಗಿರೋದು ನಿನಗೆ ಇಷ್ಟ ಇಲ್ವಾ? ಅವಳಿಗೆ
ಇಷ್ಟು ವರ್ಷ ಕಣ್ಣೀರು ಹಾಕಿದ್ ಸಾಲ್ದ ಕಡೆಯವರೆಗೂ ಅವಳು ಒಂಟಿಯಾಗೇ ಇರ್ಬೇಕಾ? ಯೋಚನೆ ಮಾಡಮ್ಮ. ಇಲ್ಲಕ್ಕ, ಹಾಗಾಗೋದಕ್ಕೆ ನಾನು ಬಿಡಲ್ಲ. ಮರಿತೀನಿ, ಖಂಡಿತ ಮರಿತೀನಿ. ರತಿ, ಏನಾಯ್ತೆ ಪುಟ್ಟ? ಯಾಕೆ ಅಳ್ತಿದ್ಯಾ? ದಿಶಾ, ಏನಿಬ್ರು ಅಳ್ತಿದ್ದೀರಲ್ಲ? ಅದು ಚಿಕ್ಕ ವಯಸ್ಸಿಂದ ನಾವು ನಿನ್ನ ಕೈ ಇಟ್ಕೊಂಡು ಬೆಳೆದಿದ್ದೀವಿ ಕಣೆ. ಆದರೆ ನೀನು ಇವತ್ತು ಹೋದರೆ ನಿನ್ನ ಗಂಡನ ಮನೆ ಸೇರ್ಕೊಂಡು ಬಿಡ್ತೀಯ. ನಾವಿಬ್ಬರು ನಿನ್ನ ತುಂಬ ಮಿಸ್ ಮಾಡ್ಕೋತೀವಿ ಕಣೆ. ಹ್ಞೂ ಕಣಕ್ಕ, ನೀನಿಲ್ದೆ ಮನೆ ಖಾಲಿ ಖಾಲಿ ಅನ್ಸುತ್ತೆ. ಅದನ್ನು ತಡ್ಕೊಳಕ್ಕಾಗಲಿಲ್ಲ. ಆಯ್ತು ಬಿಡು, ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇದ್ದು ಬಿಡ್ತೀನಿ. ಅಕ್ಕ, ತಮಾಷೆಗೂ ಆ ಮಾತು ಹೇಳ್ಬೇಡ್ವೆ. ನಿಮ್ಮ ಮದುವೆ ನೋಡಬೇಕು ಅಂತ ನಮ್ಮ ಎಷ್ಟು ವರ್ಷದ ಆಸೆ ಗೊತ್ತಾ? ಪ್ರತಿಯಂತೂ ಮದುವೆ ಮನೆ ತುಂಬ ಜಿಂಕೆ ಮರಿ ಥರ ಓಡಾಡ್ಕೊಂಡಿರ್ಬೇಕು ಅಂದ್ಕೊಂಡಿದ್ದಾಳೆ ಅಲ್ವೇನೆ? ನಡಿಯಕ್ಕ, ಹೊರಡೋಣ. ಭಾವ ಕಾಯ್ತಿರ್ತಾರೆ. ಭಾವ ಕಾಯ್ತಿರ್ತಾರೆ. ಕಾಪಾಡು. ಹೆಣ್ಣಿನ ರಥ ಅಂತೂ ರೆಡಿ ಆಯ್ತು. ಹತ್ಕೊಳ್ಳಿಮ್ಮ, ಎಲ್ಲ ಹತ್ಕೊಳ್ಳಿಪ್ಪ, ಹತ್ಕೊಳ್ಳಿ. ಇಷ್ಟೊಂದು ಜನ ಇಲ್ಲ ಆಗುತ್ತೆ ಬರೀ 3 ಆಟೋದಲ್ಲಿ? ನೋಡಿ, ಎಷ್ಟು ಜನ ಆಗುತ್ತೋ ಅಷ್ಟು ಜನ ನೀವು ಹತ್ಕೊಳ್ಳಿ. ಮಿಕ್ದವರು ಈ ರೋಡ್ ತುದಿನಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಇದೆ, ಅಲ್ಲಿ ಹೋಗಿ 3 ಜನ ದುಡ್ಡು ಕೊಟ್ಬಿಟ್ಟು ಬಂದ್ಬಿಡಿ ಅಷ್ಟೇ. ಹಾಂ, ಹತ್ಕೊಳ್ಳಿ. ಸೀನಿಯರ್ ಎಲ್ಲಿದ್ದೀರಾ? ಬರ್ತಾ ಇದ್ದೀವಿ. ನಾವಿನ್ನು 5 ನಿಮಿಷದಲ್ಲಿ ಚೌಟ್ರಿ ಹತ್ರ ಇರ್ತೀವಿ. ನೀವು? ಅರ್ಧ ಗಂಟೆ ಆಗುತ್ತೆ. ಸ್ವಲ್ಪ ಬೇಗ ಬನ್ನಿ, ಕಾಯಿಸ್ಬಿಡಿ ನನ್ನನ್ನು. ಬರ್ತಿದ್ದೀನಪ್ಪ. ನೀವೇನೋ ನಿಮ್ಮ ಕಾರಲ್ಲಿ ಸ್ಪೀಡಾಗಿ ಬರ್ತೀರಾ, ನಮ್ಮ ಆಟೋ ನಿಮ್ಮಷ್ಟು ಸ್ಪೀಡ್ ಇಲ್ವಲ್ಲ. ಅವ್ರಿಗೆ ಹೇಳ್ರಿ ನಮ್ಮ ಹುಡುಗನ ನೋಡಕ್ಕೆ ಹೋಗಬೇಕು, ಬೇಗ ಓಡಿಸು ಅಂತ. ಆಯ್ತಾಯ್ತು. ಇಲ್ಲಾಂದರೆ ನೀವೆಲ್ಲಿದ್ದೀರಾ ಅಂತ ಹೇಳಿ, ನಾವೇ ಅಲ್ಲಿಗೆ ಕಾರ್ ತಗೊಂಡ್ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಸರಿನಾ? ಅಭಿ, ಶಾಸ್ತ್ರ ಮುಗಿಸೋವರೆಗೂ ನೀನು ಅವಳ ಮುಖ ನೋಡೋ ಹಾಗಿಲ್ಲ. ಸುಮ್ಮನೆ ಕೂತ್ಕೋ. ಬೇಕಿತ್ತಾ ನಿನಗೆ?
ಬರ್ತಿದ್ದೀವಿ. ಫೋನ್ ಇಡು. ಬಾಯ್. ಸರಿ ಸೀನಿಯರ್, ಬಾಯ್. ಅವಳು ನೋಡಿದ ತಕ್ಷಣ ಹಲ್ಗಿಂಚ್ಕೊಂಡು ಮುಂದೆ ಬಂದ್ಬಿಡ್ಬೇಡ. ಸಂಜೆ ಅವಳನ್ನ ಆರತಿ ಕೂರ್ಸೋವರೆಗೂ ನೀನು ಅವಳ ಮುಂದೆ ಬರೋ ಹಾಗೆ ಇಲ್ಲ, ತಿಳ್ಕೊ. ಚಿಲ್ ಮಾಮ್. ನನ್ನ ಸೀನಿಯರ್ನ ನಾನು ಹೇಗೆ ಕರ್ಸ್ಕೋಬೇಕು, ಹೇಗೆ ನೋಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು ರಚಿನ್? ಮದ್ವೆ ಗಂಡಿನ ಲಕ್ಷಣ ಅಂದರೆ ಅದು ಕಣ. ನನ್ನ ಮದ್ವೆನಲ್ಲೂ ನಾನು ಹಿಂಗೇನೇ ಇದ್ದೆ.